Hello students, namaskar. Welcome to Vedanta Karnataka students. ಈ ವಿಡಿಯೋದಲ್ಲಿ ನಿಮಗೆ most important diagrams for your preparatory examination. ಜೊತೆಗೆ these are the most important diagrams for your final examination. ಈ diagrams ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಅಕಸ್ಮಾತ್ ನಿಮ್ದು ಬ್ಲೂ ಪ್ರಿಂಟ್ ನ ಚೆಕ್ ಮಾಡಿದ್ರೆ ಮೆಜಾರಿಟಿ ಆಫ್ ಯೋರ್ 5 mark questions diagrams ಇರುತ್ತೆ. No students, so ಈ ವಿಡಿಯೋದಲ್ಲಿ ನಿಮಗೆ every single chapter ಇಂದ what are the important diagrams, ಆ ಡಯಾಗ್ರಾಮ್ ಇಂದ ಕ್ವೆಶ್ಚನ್ ಯಾವ ತರ ಬರ್ಬೋದು ನಿಮ್ಗೆ ಎಲ್ಲಾ ಕೂಡ ಹೇಳ್ತಾ ಇದೀನಿ. ಸೊ ವಿಡಿಯೋನ ಎಂಡ್ ವರೆಗೂ ನೋಡೋದು ಮರಿಬೇಡಿ, ಯಾಕಂದ್ರೆ ಎಂಡ್ ಅಲ್ಲಿ ಯು ಹ್ಯಾವ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಡಯಾಗ್ರಾಮ್ಸ್ ಫಾರ್ ಯು ಸ್ಟೂಡೆಂಟ್ಸ್. ಸೊ ಬನ್ನಿ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡ್ದ. ನಾ ಫಸ್ಟ್ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ ಆಲ್ ಆಫ್ ಯು ಬೇಗ ಒಂದ್ಸತಿ ವಿಡಿಯೋ ಲೈಕ್ ಮಾಡ್ಬಿಡಿ. ಲೈಕ್ ಮಾಡೋದಕ್ಕೆ ನೀವು ಕಾಸು ಕೊಡಂಗಿಲ್ಲ, ಸೊ ಫ್ರೀ ಆಗಿದೆ, ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್ ವಿಡಿಯೋಗೆ. ಓಕೆನಾ? ಬನ್ನಿ ಈಗ ನಾ ಈ ತರ ಡಯಾಗ್ರಾಮ್ ಕೇಳಿದಾಗ ನಿಮ್ಗೆ ಆನ್ಸರ್ ವಾಲ್ಸ್ ಇಲ್ಲಿ ನಿಮ್ಗೆ ಮೇನ್ ಅಂದ್ರೆ 4 ಆನ್ಸರ್ ವಾಲ್ ಇದೆ. ಯಾವುದು? ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ ಮತ್ತೆ ಟಪೀಟಮ್ ಅಂತ ನೋಡಿ. ಇಲ್ಲಿ ನಿಮ್ ಸ್ಟೂಡೆಂಟ್ಸ್ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ ಆಮೇಲೆ ಟಪೀಟಮ್. ಇಲ್ಲಿ ಈ ತರ ಡಯಾಗ್ರಾಮ್ ಕೇಳಾದ್ಮೇಲೆ ನಿಮಗೆ ಕೇಳ್ತಾರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಆನ್ಸರ್ ವಾಲ್ಸ್. ಟಪೀಟಮ್ ಫಂಕ್ಷನ್ ಏನು? ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್. ಬರೀರಿ ಅಷ್ಟು, ಮುಗಿತು ಸ್ಟೂಡೆಂಟ್ಸ್, ಮುಗಿತು. ನಾವು ನೆಕ್ಸ್ಟ್ ER diagram ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ER diagram ತುಂಬಾ ಇಂಪಾರ್ಟೆಂಟ್. ದಿಸ್ ರೈಟ್ ಹಿಯರ್ ಇಸ್ ಅ ಡಯಾಗ್ರಾಮ್ ಆಫ್ ಅನಾಟ್ರೋಪಸ್ ಓವ್ಯೂಲ್. ಅರ್ಥ ಏನು? ಉಲ್ಟಾ ಓವ್ಯೂಲ್. ಇದು ಉಲ್ಟಾ ಓವ್ಯೂಲ್ ಸ್ಟೂಡೆಂಟ್ಸ್ ನೋಡಿ. ದಿಸ್ ರೈಟ್ ಹಿಯರ್ ಇಸ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್. ಈ ಅನಾಟ್ರೋಪಸ್ ಓವ್ಯೂಲ್ ಹೇಳ್ಬೇಕಾದ್ರೆ ನಿಮಗೀಗ 7 ಪಾಯಿಂಟ್ಸ್ ನೆನಪಿರಬೇಕು. ಆತರ ತಲಾತರ ನಿಮ್ಗೆ ಇಲ್ಲಿ 7 ಪಾಯಿಂಟ್ಸ್ ನೆನಪಿರ್ಬೇಕು. ನಿಮ್ಗೆ ಇಲ್ಲಿ 7 ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಫಸ್ಟ್ ಪಾಯಿಂಟ್ ಹಿಯರ್ ಇಸ್ ದ ಸ್ಟಾಕ್ ಆಫ್ ದ ಮೆಗಾಸ್ಪೋರನ್, ಸ್ಟಾಕ್ ಆಫ್ ದ ಓವ್ಯೂಲ್ ಹಿಯರ್. ಏನದು? ಫ್ಯೂನಿಕಲ್. ಸೆಕೆಂಡ್ ಏನು ಸ್ಟೂಡೆಂಟ್ಸ್? ಹೈಲಮ್. ಏನಪ್ಪ ಹೈಲಮ್ ಅಂತ ಅಂದ್ರೆ ಹೈಲಮ್ ಇಸ್ ಅ ಕನೆಕ್ಟಿಂಗ್ ಲಿಂಕ್ ಹಿಯರ್, ಅದು ಬರಿಬೇಕು ನೀವು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಏನು ಸ್ಟೂಡೆಂಟ್ಸ್? ನೆಕ್ಸ್ಟ್ ಇಸ್ ದ ಎಂಟೈರ್ ಔಟರ್ ಇಂಟರ್ಗ್ಯುಮೆಂಟ್ಸ್ ಮತ್ತೆ ಇನ್ನರ್ ಇಂಟರ್ಗ್ಯುಮೆಂಟ್ಸ್. ಸೊ ಈ ಸ್ಟೂಡೆಂಟ್ಸ್ ಈ ಬೇರೆ ಬೇರೆ ಇಂಟರ್ಗ್ಯುಮೆಂಟ್ಸ್ ಈಗ ಒಂದ್ ಕಡೆ ಜಾಯಿನ್ ಆಗಲ್ಲ. ಅದಕ್ಕೆ ಕೇಳ್ತಾರೆ ನಿಮಗೆ ಸ್ಟೂಡೆಂಟ್ಸ್, ಈ ಬೇರೆ ಬೇರೆ ಇಂಟರ್ಗ್ಯುಮೆಂಟ್ಸ್ ಎಲ್ಲೋ ಜಾಯಿನ್ ಆಗಲ್ಲ. ಅದ್ಯಾವ್ದು? ಈ ಮೈಕ್ರೋಪೈಲರ್ ಪಾರ್ಟ್. ಸರಿನಾ? 3. ಇದ್ರದ್ದು ಆಪೋಸಿಟ್ ಚಲಾಸಲ್ ಪಾರ್ಟ್ ಸ್ಟೂಡೆಂಟ್ಸ್ 4 ಬರ್ಕೊಳ್ಳಿ ಅದನ್ನ, 4. ಆಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ಸ್ 5 ಏನು? 5 ಅಂತಂದ್ರೆ ಈಗ ನಿಮ್ಗೆ ಇಲ್ಲಿ ಎಂಬ್ರಿಯೋ ಸ್ಯಾಕ್. ಓಕೆನಾ? 5 ಸ್ಟೂಡೆಂಟ್ಸ್ ಇಲ್ಲಿ ಎಂಬ್ರಿಯೋ ಸ್ಯಾಕ್. ಆಮೇಲೆ ಇಲ್ಲಿ 5 ನಿಮ್ಗೆ ನ್ಯೂಸೆಲಸ್, 6 ಇದು, 7 ಫುಲ್ ಲೇಬ್ಲಿಂಗ್ ಮರಿಬೇಡಿ ಸ್ಟೂಡೆಂಟ್ಸ್, ಫುಲ್ ಲೇಬ್ಲಿಂಗ್ ಮರಿಬೇಡಿ. ಸೊ ಈ ಲೇಬ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಇದು? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮಿಟೋಫೈಟ್. ಇಲ್ಲ ಅಂತ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು, 3 mark ಕ್ವಶನ್ ಬರುತ್ತಿದ್ದು. ಡ್ರಾ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮಿಟೋಫೈಟ್. ಅದಾದ್ಮೇಲೆ ನಿಮ್ಗೆ ಕೇಳ್ತಾರೆ ನಿಮ್ಗೆ ಈ ಲೇಬಲಿಂಗ್ ಮಾಡಿ ಅಂತ, ಇಲ್ಲಾಂದ್ರೆ ಡ್ರಾ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳ್ತಾರೆ. ಸೊ ಅವಾಗ ಈ ಫುಲ್ ಡಯಾಗ್ರಾಮ್ ಮಾಡ್ಬೇಕು ನೀವು. ಇಲ್ಲಿ 7 ಇಟ್ ಇಸ್ ಗೋನ್ ಬಿ 7 celled 8 ನ್ಯೂಕ್ಲಿಯರ್ ಕಂಡೀಷನ್. ನೋಡಿ ಈ 3 ತುಂಬಾ ಇಂಪಾರ್ಟೆಂಟ್. ಈ ಕಡೆ ಯಾವ್ದು ನಿಮ್ದು? ಸ್ನರ್ಜಿಟ್ಸು, ಎಗ್, ಆ ಜೊತೆಗೆ ಈ ಫಿಲಿಫಾರ್ಮ್ ಅಪಾರಟಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಮಧ್ಯದಲ್ಲಿ ಸೆಂಟ್ರಲ್ ಸೆಲ್, 2 ಪೋಲಾರ್ ನ್ಯೂಕ್ಲಿಯೈ, ಈ ಕಡೆ ಆಂಟಿಪೋಡಲ್ಸ್, ಚಲಾಸಲ್ ಸೈಡ್ ಕಡೆ ನೆನಪಿಕೊಳ್ಳಿ, AC ಅಂತ ನೆನಪಿಕೊಳ್ಳಿ ಈ ತರ. ಈ ಜೊತೆಗೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೀನ್ ಕೇಳ್ಬೋದು ನಿಮ್ಗೆ. ಓಕೆನಾ? ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೋಲನ್ ಗ್ರೀನ್ ಇಸ್ ದ ಮೇಲ್ ಗೆಮೆಟೋಫೈಟ್. ಸೊ ಮೇಲ್ ಗೆಮೆಟೋಫೈಟ್, ಫೀಮೇಲ್ ಗೆಮೆಟೋಫೈಟ್, ಆ 2 ಡಯಾಗ್ರಾಮ್ಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಅದೇ ತರ ಇನ್ ದ ಕೇಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಆ ಜೊತೆಗೆ ದ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಈ 2 ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ದಿಸ್ ರೈಟ್ ಹಿಯರ್ ಇಸ್ ದ ಮೇಲ್ ಒನ್, ದಿಸ್ ರೈಟ್ ಹಿಯರ್ ಇಸ್ ದ ಫೀಮೇಲ್ ಒನ್ ಸ್ಟೂಡೆಂಟ್, ಫೀಮೇಲ್ ಒನ್. ಇಲ್ಲಿ ನಿಮ್ಗೊಂದು ಸಿಂಪಲ್ ಹ್ಯಾಕ್ ಕೊಟ್ಟಿದ್ದೀನಿ, ಯಾವ ತರ ಡಯಾಗ್ರಾಮ್ ನ ಮಾಡ್ಬೇಕು. ಈ ತರ ಒಂದು ಡಯಾಗ್ರಾಮ್ ಮಾಡಿ ಇದಾದ್ಮೇಲೆ ಸ್ಟೂಡೆಂಟ್ಸ್ ಈ ತರ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ ತರ ಇಲ್ಲಿ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ ತರ ಮಾಡಿ ಸ್ವಲ್ಪ ಈ ತರ ನೀವು ಈಸಿಯಾಗಿ ಈ ತರ ಮಾಡ್ತಾ ಹೋದ್ರೆ ಫಿಲ್ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಈಸಿಯಾಗಿ ಈ ತರ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಪ್ಲೀಸ್ ಈ ಡಯಾಗ್ರಾಮ್ ಈ ತರ ಪ್ರಾಕ್ಟೀಸ್ ಮಾಡಿ, ಇದನ್ನ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿ ನೀವು ಎಲ್ಲರೂ ಕೂಡ. ಓಕೆನಾ? ಅದೇ ತರ ಸ್ಟೂಡೆಂಟ್ಸ್ ಫೀಮೇಲ್ ಕೂಡ ಇಲ್ಲಿ ಮೇಲ್ ನಿಮ್ಗೆ ಡಕ್ಸ್ ಗ್ಲ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟ್. ಅದೇ ಫೀಮೇಲ್ ಅಲ್ಲಿ ಕೂಡ ನಿಮ್ಗೆ ಫೆಲೋಪಿಯನ್ ಟ್ಯೂಬ್ 3 ಪಾರ್ಟ್, ಅದಾದ್ಮೇಲೆ ಯೂಟ್ರಸ್ 3 ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಇದೆಯಲ್ಲ, ಇದು ಯೂಟ್ರಸ್ದು ಮಿಡಲ್ ಲೇಯರ್ ಏನು? ಮಯೋಮೆಟ್ರಿಯಮ್. ವರ್ಲ್ ಲೇಯರ್ ಏನು? ಎಂಡೋಮೆಟ್ರಿಯಮ್. ಆಚೆ ಲೇಯರ್ ಏನು? ಪೆರಿಮೆಟ್ರಿಯಮ್. ಕೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇದೆಲ್ಲ ಬಿಟ್ಟರೆ ನಿಮ್ಗೆ ಇಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಏನ್ ಕೇಳ್ಬೋದು? ಇಲ್ಲಿ ನಿಮಗೆ ಈ ಮಿಲ್ಕ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ಅದ್ರ ಜೊತೆಗೆ ಕೇಳ್ಬೋದು. ಅಷ್ಟೇ ಇದು. ಓಕೆನಾ? ಆಮೇಲೆ ಇದೊಳಗೆ ಈ ತರ ಡಯಾಗ್ರಾಮ್ ಕೊಟ್ಟಿದ್ದೀನಿ ನಿಮ್ಗೆ, ಈ ತರ ನೀವು ಡ್ರಾ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ನಿಮ್ಗೆ ಇದು ಡ್ರಾ ಮಾಡಕ್ ಬರ್ಲಿಲ್ಲ, ಸ್ವಲ್ಪ ಕಷ್ಟ ಅನ್ಸ್ತು ಅಂತಂದ್ರೆ ಈ ಡಯಾಗ್ರಾಮ್ ಕೂಡ ಮಾಡ್ಬೋದು.
ಈ ವಿಡಿಯೋ ನಿಮ್ಗೆ PDF ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ. ಸೊ ಅಲ್ಲಿಂದ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಫ್ರೀ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ಈಗ ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಹಿಂಗೆ ಕೇಳ್ಬೋದು. ಇದು 3 ಮಾರ್ಕ್ಸ್ ಇದಕ್ಕೆ ಆಸ್ಕ್ ಯು ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಇಲ್ಲಿ 3 ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಹೆಡ್, ಮಿಡಲ್ ಪೀಸ್ ಮತ್ತೆ ಬಾಲ. ಹೆಡ್, ಮಿಡಲ್ ಪೀಸ್ ಮತ್ತೆ ಬಾಲ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಟೇಲ್. ಆಮೇಲೆ ಕೇಳ್ತಾರೆ ಈ ಮಿಡಲ್ ಪೀಸ್ ಅಲ್ಲಿ ಏನಪ್ಪ ಸ್ಪೆಷಲ್ ಅಷ್ಟೊಂದು? ಈ ಮಿಡಲ್ ಪೀಸ್ ಅಲ್ಲಿ there is something called as mitochondria which provides energy. ಬರೀರಿ. ಆ ಜೊತೆಗೆ ಹೆಡ್ ಕ್ಯಾಪ್ ಇದೆ, ಒಂದು ತಲೆ ಮೇಲೆ ಒಂದು ಟೋಪಿ ಹಾಕೊಂಡಿದ್ದು. ಟೋಪಿ is called as what students? Topi is called as acrosome ಅಂತ ಬರೀರಿ ಸಾಕು. Acrosome has a lot of enzymes in it which helps in the penetration of sperm into ovum. ಅಷ್ಟೇ ಇದು. ಓಕೆನಾ? ಆಮೇಲೆ ನಿಮ್ಗೆ ಈ ಡಯಾಗ್ರಾಮ್ ನಿಮ್ಗೆ 5 ಮಾರ್ಕ್ಸ್ ಕೇಳ್ಬೋದು. ನಿಮ್ಗೆ ಡಯಾಗ್ರಾಮ್ ಕೇಳಕ್ ಹೋಗಲ್ಲ, ಈ ಫ್ಲೋ ಚಾರ್ಟ್ ಮಾಡಕ್ ಹೇಳ್ತಾರೆ. ದಟ್ ಇಸ್ ಸ್ಪರ್ಮ್ಯಾಟೋಜೆನೆಸಿಸ್. ನಾ ಅದ್ ಬಿಟ್ರೆ ಸ್ಟೂಡೆಂಟ್ಸ್, ದೇ ಕ್ಯಾನ್ ಆಸ್ಕ್ ಯು ದಿಸ್ ಇನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ನಿಮಗೆ ಕೇಳ್ತಾರೆ ಡ್ರಾ, ಈ ತರ ಡ್ರಾ ಮಾಡಕ್ ಏನ್ ಬೇಕಾಗಿಲ್ಲ. ದೇ ಕ್ಯಾನ್ ಆಸ್ಕ್ ಯು draw the cross between a red flower and a white flower where red flower is incompletely dominant over the white flower. ಅವಾಗ ನೀವು ಮಾಡಬೇಕು, you should write the incomplete dominance ಬರಿಬೇಕು. Students, can anyone tell me in the comment section what is the phenotypic ratio and what is the genotypic ratio in this condition? ಬೇಗ ಕಾಮೆಂಟ್ ಹಾಕಿ ಮರಿಬೇಡಿ ಸ್ಟೂಡೆಂಟ್ಸ್. ಆಮೇಲೆ when we come to the chapter of your molecular basis, easy 3 mark question ಇದು. The diagram of the entire DNA packaging, ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಇದು. ಈ ನ್ಯೂಕ್ಲಿಯೋಸೋಮ್ ಅಲ್ಲಿ ಇಲ್ಲಿ ನಿಮ್ದು ಹಿಸ್ಟೋನ್ ಆಕ್ಟೋಮರ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ DNA ಅರೌಂಡ್ ಇಟ್, ಆಮೇಲೆ H1 ಲಿಂಕರ್, ದಟ್ ಇಸ್ H1 ಹಿಸ್ಟೋನ್. ಈಸಿ ಆಗಿ ಬರುತ್ತೆ ಮಾರ್ಕ್ಸ್. ಆಮೇಲೆ ಸ್ಟೂಡೆಂಟ್, ಆಮೇಲೆ ರೆಪ್ಲಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ದಿಸ್ ಇಸ್ ಯರ್ PYQ ಸ್ಟೂಡೆಂಟ್. ನಿಮ್ದು ಲಾಸ್ಟ್ ಇಯರ್ ಕ್ವೆಶ್ಚನ್ ಇದು ಲಾಸ್ಟ್ ಇಯರ್ ಕ್ವೆಶ್ಚನ್ ಇಲ್ಲೇ ಇದೆ ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ ಕ್ವೆಶ್ಚನ್ ಬೋರ್ಡ್ ಮೇಲೆ ಇದೆ. ಸೊ ಇದು ನಿಮ್ಗೆ ಕೇಳ್ತಾರೆ ದ ಎಂಟೈರ್ ಟ್ರಾನ್ಸ್ಕ್ರಿಪ್ಷನ್ ಕೇಳಿದಾಗ ಈ ಡಯಾಗ್ರಾಮ್ ನೀವು ಮಾಡ್ಬೇಕಾಗುತ್ತೆ. ಕೇಳಿದಾಗ ಸ್ಟೂಡೆಂಟ್ಸ್ ಕೇಳಿದಾಗ ಇಲ್ಲಿ ನೀವು ಪ್ರಮೋಟರು, ಇಲ್ಲಿ ಟರ್ಮಿನೇಟರು, ಸ್ಟ್ರಕ್ಚರಲ್ ಜೀನು, ಟೆಂಪ್ಲೇಟ್ ಸ್ಟ್ಯಾಂಡ್, ಕೋಡಿಂಗ್ ಸ್ಟ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಇದು 3 ಪ್ರೈಮ್ ಇಂದ 5 ಪ್ರೈಮ್ ಹೋದ್ರೆ ಇದೇನಾಗುತ್ತೆ 5 ಪ್ರೈಮ್ ಇಂದ 3 ಪ್ರೈಮ್. ದಟ್ ಇಸ್ ಆಂಟಿ ಪ್ಯಾರಲಲ್ ಟು ಈಚ್ ಅದರ್. ಪ್ಲೀಸ್ ನೋಡ್ ಮಕ್ಕಳು ಇದೆಯಲ್ಲ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಲ್ಯಾಕೋಪರಾನ್ ನಿಮ್ಮೆಲ್ಲರಿಗೂ ಗೊತ್ತು. ಲ್ಯಾಕೋಪರಾನ್ ಇಸ್ ವೆರಿ ವೆರಿ ಫೇಮಸ್ ಕಾನ್ಸೆಪ್ಟ್. ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಹೇಳಿ. ನಾ ವೆರಿ ಸೂನ್ ಐ ವಿಲ್ ಬಿ ಡೂಯಿಂಗ್ ಅ ಬಾಟ್ನಿ ಒನ್ ಶಾಟ್ ಸ್ಟೂಡೆಂಟ್ಸ್. ನಾಳೆ ಮಾಡ್ತೀನಿ, ನಾಳೆ ಇದೆ ಸ್ಟೂಡೆಂಟ್ಸ್. ಸೊ ನಾಳೆ ನಿಮ್ಗೆ ನಾನು ಎಕ್ಸಾಕ್ಟ್ಲಿ ಅಟ್ ಒಂದು 2 ಗಂಟೆ ಇಲ್ಲ 3 ಗಂಟೆಗೆ ಬಾಟ್ನಿ ಒನ್ ಶಾಟ್ ಮಾಡ್ತೀನಿ. ನಿಮ್ಗೆ ಈ ಚಾಪ್ಟರ್ ಬಗ್ಗೆ ಏನು ಗೊತ್ತಿಲ್ಲ, ಈ ಚಾಪ್ಟರು ಜೆನೆಟಿಕ್ಸ್ ಚಾಪ್ಟರ್ ಇನ್ನೊಂದು, ಆಮೇಲೆ ಪ್ಲಾಂಟ್ ರಿಪ್ರೊಡಕ್ಷನ್, ಅದಾದ್ಮೇಲೆ ನಿಮ್ಗೆ ಎಂಟೈರ್ ಎಕಾಲಜಿ ಆಗಿರ್ಬೋದು, ನಿಮ್ಗೆ ಏನು ಗೊತ್ತಿಲ್ಲ, ಕ್ಲಾಸ್ ಬಂದು ಕುತ್ಕೊಳ್ಳಿ ಸಾಕು, ಎಲ್ಲ ಕ್ಲಿಯರ್ ಆಗುತ್ತೆ ನಾಳೆ. ಬಾಟ್ನಿ ಒನ್ ಶಾಟ್, ಸೆಕೆಂಡ್ PUC ಫುಲ್ ಮುಗೀತು ಬಾಟ್ನಿ. ಓಕೆನಾ? ಅದೇ ತರ ಸ್ಟೂಡೆಂಟ್ಸ್, ಅದೇ ತರ ಎವಲ್ಯೂಷನ್ ಅಲ್ಲಿ ನಿಮ್ಗೆ ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ ಅಂತ ತುಂಬಾ ಸತಿ ಕೇಳಿದ್ದಾರೆ, ಸರಿನಾ? ಎಂಟೈರ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಕೇಳ್ತಾರೆ. ಆಮೇಲೆ ಅದೇ ತರ ಸ್ಟೂಡೆಂಟ್ಸ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಿಮ್ಗೆ ಎಲ್ಲಕ್ಕಿಂತ ಮೇನ್ ಇರೋದು 2 ಡಯಾಗ್ರಾಮ್. ಒಂದು ಸ್ಟೂಡೆಂಟ್ಸ್ ಒಂದಿರೋದು ನಿಮ್ದು ವೈರಸ್. ಆ ವೈರಸ್ ಇನ್ಫೆಕ್ಟ್ ಮಾಡುತ್ತಲ್ಲ, ಏಡ್ಸ್ HIV ವೈರಸ್. ಸೊ ವೈರಸ್ ಇನ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಆ ಜೊತೆಗೆ ಈಸಿಯಾಗಿ ಒಂದು 3 ಮಾರ್ಕ್ ಕ್ವೆಶ್ಚನ್ ಕೇಳಿದಾಗ ದೇ ಕ್ಯಾನ್ ಆಸ್ಕ್ ಯು ದಿಸ್ ಸ್ಟ್ರಕ್ಚರ್ ಆಫ್ ಆಂಟಿಬಾಡೀಸ್. ಓಕೆನಾ? ಸೊ ಇದು ಕೇಳ್ತಾರೆ ನಿಮ್ಗೆ ಇಲ್ಲಿ ನಿಮ್ದೇನೋ ಆಂಟಿಜನ್ ಬೈಂಡಿಂಗ್ ಸೈಟು, ಲೈಟ್ ಚೈನು, ಹೆವಿ ಚೈನು, ಡೈಸಲ್ಫೈಡ್ ಲಿಂಕೇಜು. ಪ್ಲೀಸ್ ಇದೆಲ್ಲ ಬರಿಬೇಕು, ನೀವು ಎಲ್ಲ ಬರಿಬೇಕಿದೆಲ್ಲ. ಓಕೆನಾ? ನಾ ಸ್ಟೂಡೆಂಟ್ಸ್ ಕಮ್ ಟು ಬಯೋಟೆಕ್ನಾಲಜಿ. ನಿಮ್ ಬಯೋಟೆಕ್ನಾಲಜಿ ಇರೋದೇ 1 5 ಮಾರ್ಕ್ ಕ್ವೆಶ್ಚನ್. ಆ 5 ಮಾರ್ಕ್ ಕ್ವೆಶ್ಚನ್ ನಿಮ್ಗೆ ಏನೇನು ಕೇಳ್ಬೋದು? ಟ್ರಾನ್ಸ್ಜೆನಿಕ್ ಆರ್ಗನಿಸಮ್ ಬಗ್ಗೆ ಕೇಳ್ತಾರೆ, GMOs ಬಗ್ಗೆ ಕೇಳ್ತಾರೆ. ಅದು ಬಿಟ್ರೆ ಲೆಟ್ಸ್ ಸೇ ಆಸ್ಕ್ ಯು ಡಯಾಗ್ರಾಮ್. ಏನ್ ಡಯಾಗ್ರಾಮ್ ಕೊಡ್ಬೋದಪ್ಪ ನಿಮ್ಗೆ ಸ್ಟೂಡೆಂಟ್ಸ್? ಆಕ್ಷನ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್. ಸೊ ನಿಮ್ ಎಕ್ಸಾಂಪಲ್ ಬರುತ್ತೆ ಕ್ವೆಶ್ಚನ್, ಡ್ರಾ ದ ಅಂಡ್ ಎಕ್ಸ್ಪ್ಲೇನ್ ಆಕ್ಷನ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್ ಬರಿಬೇಕು. ವೆಕ್ಟರ್ DNA, ಫಾರಿನ್ DNA. ಈ ವೆಕ್ಟರ್ DNA ಮತ್ತೆ ಫಾರಿನ್ DNA ಕಟ್ ಮಾಡೋದು ಒಂದೇ ತರದ್ದು ರಿಸ್ಟ್ರಿಕ್ಷನ್ ಎಂಜೈಮ್. ಫಾರ್ ಎಕ್ಸಾಂಪಲ್ ಇಲ್ಲೇನು RE ಇದೆ, ಯಾವುದು ಈಕೋ R1 ಅಂತ ಇಲ್ಲಿದೆ, ಇಲ್ಲಿ RE ಒಂದು ಈಕೋ R1 ಅಂತ ಇದೆ. ಸೊ ಇದೇ ಈಕೋ R1 ಇಲ್ಲೂ ಕಟ್ ಮಾಡುತ್ತೆ, ಇಲ್ಲೂ ಕಟ್ ಮಾಡುತ್ತೆ. 2 ಕಡೆನೂ ಕೂಡ ಏನ್ ಮಾಡುತ್ತೆ? ಸ್ಟಿಕ್ಕಿ ಎಂಡ್ಸ್ ಮಾಡುತ್ತೆ. ಈ ಸ್ಟಿಕ್ಕಿ ಎಂಡ್ಸ್ ಜಾಯಿನ್ ಆದಾಗ ರೀಕಾಂಬಿನೆಂಟ್ DNA ಆಗೋಗುತ್ತೆ. ರೀಕಾಂಬಿನೆಂಟ್ DNA. ಆಮೇಲೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಈ DNA ಫ್ರಾಗ್ಮೆಂಟ್ ಸ್ಟೂಡೆಂಟ್ಸ್ ಹೆಂಗ್ ಜಾಯಿನ್ ಆಗುತ್ತೆ? ಕ್ಯಾನ್ ಎನಿವನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಈ 2 DNA ಫ್ರಾಗ್ಮೆಂಟ್ಸ್ ಯಾವ ತರ ಬೂಮ್ ಅಂತ ಅನ್ಕೊಂಡ್ಬಿಡುತ್ತೆ? ಕಮೆಂಟ್ ಅಲ್ಲಿ ಹಾಕಿ ಮರಿಬೇಡಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ಅದು ಬಿಟ್ಟರೆ ನಿಮ್ಗೆ ಈಸಿ ಅದೊಂದು 3 ಮಾರ್ಕ್ ಕ್ವೆಶ್ಚನ್ ಇಲ್ಲ 5 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಇಲ್ಲಿ ನಿಮಗೆ ಕೇಳ್ತಾರೆ ವಾಟ್ ಆರ್ ದ ಡಿಫರೆಂಟ್ ಕ್ಲೋನಿಂಗ್ ಸೈಟ್ಸ್. ಇಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಈ ಟೆಟ್ರಾಸೈಕ್ಲಿನ್ ನಲ್ಲಿ ಮತ್ತೆ ಈ ಆಂಪಿಸಿನ್ ನಲ್ಲಿ ವಿಚ್ ಆರ್ ದ ರಿಸ್ಟ್ರಿಕ್ಷನ್ ಸೈಟ್ಸ್ ದೇರ್, ಅದು ಕೇಳ್ತಾರೆ. ಇಲ್ಲಾಂದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಓರಿ ಸೈಟ್, ಕಾಪಿ ನಂಬರ್ ಮಾಡುತ್ತೆ. ವಾಟ್ ಇಸ್ ROP ಸೈಟ್ ಕೇಳ್ತಾರೆ.
ಓಕೆನಾ. ಆಮೇಲೆ ಇದು ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಗೆ ಗೊತ್ತಿದ್ರೆ ಹಾಕಿ. ಸ್ಟೂಡೆಂಟ್ಸ್ ಇಲ್ಲ, ಈ ಹೆಸರಲ್ಲಿ ಸ್ಟೂಡೆಂಟ್ಸ್, ಈ ಹೆಸರಲ್ಲಿ ವಾಟ್ ಇಸ್ ಪಿ ಅಂಡ್ ವಾಟ್ ಇಸ್ ಆರ್, ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಕಮೆಂಟ್ ಸೆಕ್ಷನ್ ಹಾಕಿ. ಎನಿವನ್ ಹೂ ನೋಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಬಿ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಅದೇ ತರ ದೇ ಕ್ಯಾನ್ ಆಸ್ಕ್ ಯು ದ PCR ಸೈಕಲ್ ಕೂಡ. ಇಲ್ಲಿ ಡಿನೇಚರ್, ಅನಿಲಿಂಗ್, ಎಕ್ಸ್ಟೆನ್ಷನ್, 3 ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಓಕೆನಾ. ಆಮೇಲೆ ಸ್ಟೂಡೆಂಟ್ಸ್ ಇದು ರೇರ್ ಆಗಿ ಕೇಳೋದು, ಬಟ್ ಯಾವ್ದಕ್ಕೂ ಕೂಡ ಇದನ್ನ ಮಾತ್ರ ಮಿಸ್ ಮಾಡಬೇಡಿ, ದ ಸ್ಟಿಲ್ ಟೈಮ್ ಬಯೋರಿಯಾಕ್ಟರ್. ಓಕೆನಾ. ಅದಾದ್ಮೇಲೆ ಸ್ಟೂಡೆಂಟ್ಸ್ ನಿಮ್ದು ಲಾಸ್ಟ್, ಇಲ್ಲಿ ನಿಮ್ಗೆ ಜನರಲ್ ಆಗಿ ಕೇಳಕ್ ಹೋಗಲ್ಲ, ಇದು ನಿಮ್ಗೆ ಕೇಳ್ಬೋದು, ಫಾರ್ಮೇಶನ್ ಆಫ್ ಇನ್ಸುಲಿನ್ ಹೆಂಗಾಗುತ್ತೆ, ಇನ್ಸುಲಿನ್ ಫಾರ್ಮೇಶನ್ ವಾಟ್ ಆರ್ ದ ಸ್ಟೆಪ್ಸ್. ನೋಡಿ ಇಲ್ಲಿ ಪ್ರೋ ಇನ್ಸುಲಿನ್ ನಿಮ್ಮ ಹತ್ರ 3 ಚೈನ್ ಇರುತ್ತೆ, ಚೈನ್ ಎ, ಚೈನ್ ಬಿ ಮತ್ತೆ ಚೈನ್ ಸಿ ಇರುತ್ತೆ. ಚೈನ್ ಸಿ ನ ಕಟ್ ಮಾಡಿ ರಿಮೂವ್ ಮಾಡಬೇಕು, ಚೈನ್ ಎ ಚೈನ್ ಬಿ ನ ಜೋಡಿಸಬೇಕು ಅಷ್ಟೇ. ಆಮೇಲೆ ಸ್ಟೂಡೆಂಟ್ಸ್ ಪಿರಮಿಡ್ಸ್, ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶ್ಚನ್. ಇದು ಕೂಡ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶ್ಚನ್. ನಿಮ್ಗೆ ಆರ್ಗನಿಸಮ್ ಪಾಪ್ಯುಲೇಷನ್ ನಿಮ್ಗೆ ಒಂದು 5 ಮಾರ್ಕ್ ಕನ್ಫರ್ಮ್ ಇರುತ್ತೆ. ಆ ಒಂದು 5 ಮಾರ್ಕ್ ಜನರಲ್ ಆಗಿ ಏನಿದೆ ಸ್ಟೂಡೆಂಟ್ಸ್, ಜನರಲ್ ಆಗಿ ಆ ಪಾಪ್ಯುಲೇಷನ್ ಇಂಟರಾಕ್ಷನ್ ಆಗಿರ್ಬೋದು, ಕಮೆನ್ಸಾಲಿಸಮ್, ಅಮೆನ್ಸಾಲಿಸಮ್, ಪ್ರಿಡೇಷನ್, ಪ್ಯಾರಾಸಿಟಿಸಮ್ ಇರ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಈ ಡಯಾಗ್ರಾಮ್ ಕೇಳ್ತಾರೆ, ವಾಟ್ ಆರ್ ದ 2 ಡಿಫರೆಂಟ್ ಟೈಪ್ಸ್ ಆಫ್ ಗ್ರೋತ್ ಮಾಡೆಲ್ಸ್. ನೀವು ಲಾಜಿಸ್ಟಿಕ್ ಗ್ರೋತ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಡಯಾಗ್ರಾಮ್ ಡ್ರಾ ಮಾಡಬೇಕು, ಗ್ರಾಫ್ ಡ್ರಾ ಮಾಡಬೇಕು, ಅದ್ರ ಜೊತೆಗೆ ಆ ಫಾರ್ಮುಲಾ ಕೇಳ್ತಾರೆ. ಇದು ಈಸಿಯಾಗಿ ನಿಮ್ಗೆ 1 ಮಾರ್ಕ್ ಕೂಡ ಕೇಳ್ಬೋದು ನಿಮ್ಗೆ. ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ದ ಫಾರ್ಮುಲಾ ಫಾರ್ ಲಾಜಿಸ್ಟಿಕ್ ಗ್ರೋತ್. ಬರೀತೀರಾ ಇದನ್ನ? ಬರೀತೀರಾ? ಇಲ್ಲ ಅಂದ್ರೆ ನಿಮ್ಗೆ ಈ ಫಾರ್ಮುಲಾ ಕೊಟ್ಬಿಡ್ತಾರೆ, ಈ ಫಾರ್ಮುಲಾ ಕೊಟ್ಬಿಟ್ಟು ನಿಮ್ಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕೆ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಕೆ ಏನ್ ಬರೀತೀರಾ ನೀವು? ಕೆ ಇಸ್ ನಥಿಂಗ್ ಬಟ್ ಸರ್ ಕ್ಯಾರಿಂಗ್ ಕೆಪಾಸಿಟಿ. ಸ್ಟೂಡೆಂಟ್ಸ್ ಬರೀತೀರಾ ನೀವು ಇದೆಲ್ಲ? ನಾವು ಸ್ಟೂಡೆಂಟ್ಸ್ ಅಲ್ಲಿಗೆ ನಿಮ್ದು ಎಕೋಸಿಸ್ಟಮ್ ಅಲ್ಲಿ ನಿಮ್ಮ ಹತ್ರ ಇದೆಲ್ಲ ಪಿರಮಿಡ್ ಸ್ಟೂಡೆಂಟ್ಸ್, ಪಿರಮಿಡ್ಸ್. ಅದರಲ್ಲಿ ಪಿರಮಿಡ್ ಆಫ್ ಎನರ್ಜಿ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇದು ಪಿರಮಿಡ್ ಆಫ್ ಬಯೋಮಾಸ್ ಇನ್ ದ ಅಕ್ವಾಟಿಕ್ ಕಂಡೀಷನ್, ಇನ್ ದ ಮರೈನ್ ಕಂಡೀಷನ್, ನೀರಲ್ಲಿ ಇದು ಉಲ್ಟಾಗಿ ಹೋಗುತ್ತೆ. ಸೊ ಅಲ್ಲಿಗೆ ಸ್ಟೂಡೆಂಟ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಸ್ಟೂಡೆಂಟ್ಸ್ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಅದ್ರ ಜೊತೆಗೆ ಚಾನಲ್ ಸೇರ್ಕೊಂಡ್ಬಿಡಿ, ಎಲ್ಲರೂ ಕೂಡ ಬೇಗ ಸೇರ್ಕೊಳ್ಳಿ ಬೈ ಸಬ್ಸ್ಕ್ರೈಬಿಂಗ್ ದ ಬಟನ್. ಓಕೆನಾ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಬೈ ಆಲ್ ಆಫ್ ಯು, ಟೇಕ್ ಕೇರ್. ನಾನು ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ, ಕಲಿತಾ ಇರಿ, ಸಿಗದ ಬನ್ನಿ ಸ್ಟೂಡೆಂಟ್ಸ್. ಬಾಯ್.